ಮಿಸ್ ಆದ ಅವಕಾಶ ಅಂತಂದ್ರೆ ಬ್ಯಾಡ್ ಲಕ್ ಅಲ್ಲ. ಆದ್ರೆ ಅದು ದೇವರು ನಮ್ಮನ್ನ ಯಾವುದೋ ಇಕ್ಕಟ್ಟಿಂದ ರಕ್ಷಿಸಿರುವ ಕ್ಷಣ ಕೂಡ ಆಗಿರ್ಬೋದು ಅಲ್ವಾ? ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾವ್ ಅನ್ಕೊಂಡಿರೋ ಕೆಲಸ, ಇಷ್ಟಪಟ್ಟಿರೋ ಸಂಬಂಧ ಅಥವಾ ಒಳ್ಳೆಯ ಅವಕಾಶ ಕೈತಪ್ಪಿ ಹೋದ್ರೆ ತಕ್ಷಣಕ್ಕೆ ನಾವು ಬೇಜಾರಾಗ್ತೀವಿ. ಇದು ನನ್ಗೆ ಆಗ್ಬೇಕಿತ್ತಾ ಅಂತಾನೂ ಕೂಡ ಅನ್ಸುತ್ತೆ. ಈ ಟೈಮ್‌ನಲ್ಲಿ ಸಿಕ್ಕಿದ್ರೆ ಅಥವಾ ಆಗ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಮಿಸ್ ಆಯ್ತಲ್ಲ ಅಂತ ಫೀಲ್ ಮಾಡ್ಕೋತೀವಿ. ಎಲ್ಲ ಚೆನ್ನಾಗಿದೆ, ನಮ್ ಪ್ರಯತ್ನ ಕೂಡ ಇದೆ. ಆದ್ರೂ ಮಿಸ್ ಆಗ್ತಿದ್ಯಲ್ಲ ಅಂತ ಯೋಚನೆ ಕೂಡ ಬರುತ್ತೆ. ಜಸ್ಟ್ ಒನ್ ಎಕ್ಸಾಂಪಲ್, ಸಪೋಸ್ ನಾವು ಟ್ರಿಪ್ಪಿಗೆ ಪ್ಲಾನ್ ಮಾಡಿರ್ತೀವಿ, ಟಿಕೆಟ್ ಕನ್ಫರ್ಮ್ ಆಗಿರೋದಿಲ್ಲ ಅಂದರೆ ಬೇಜಾರು ಮಾಡ್ಕೋತೀವಿ. ಅದೇ ಫ್ಲೈಟ್ ಅಥವಾ ಬಸ್, ಟ್ರೈನ್ ಡಿಲೇ ಆಯಿತು ಅಂತಂದರೆ ಅಥವಾ ಆಕ್ಸಿಡೆಂಟ್ ಆಯಿತು ಅಂತಂದರೆ ಥ್ಯಾಂಕ್ ಗಾಡ್ ನಾನು ಹೋಗಿರಲಿಲ್ಲ, ಒಳ್ಳೆಯದೇ ಆಯಿತು ಅಂತ ಅನ್ಕೋತೀವಿ. ಇದು ಜಸ್ಟ್ ಉದಾಹರಣೆ ಅಷ್ಟೇ. ಸೊ ನಮಗೆ ಮಿಸ್ ಆದ ಅಥವಾ ತಡವಾಗಿ ಆಗ್ತಿರುವ ಯಾವುದೇ ವಿಷಯ ಆಗಲಿ, ದೇವ್ರ ಮೇಲೆ ಅಥವಾ ನಮ್ಮ ಸಿಚುವೇಶನ್ ಮೇಲೆ ಬೇಸರ ಮಾಡ್ಕೊಳ್ಳೋ ಬದಲು ನಮಗೆ ಮಿಸ್ ಆಗಿರುವ ಅವಕಾಶ ತಪ್ಪು ಹೋಗಿರುವುದು ಫೇಲ್ಯೂರ್ ಅಂತೂ ಅಲ್ವೇ ಅಲ್ಲ. ಸೇವ್ ಮಾಡ್ತಾ ಇದ್ದಾರೆ ದೇವರು ಅಥವಾ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಆ ಟೈಮ್ಗೆ ನಮಗೆ ಗೊತ್ತಾಗೋದಿಲ್ಲ, ಬಟ್ ಲೇಟರ್ ವೆನ್ ವಿ ಲುಕ್ ಬ್ಯಾಕ್ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಟ್ರಸ್ಟ್ ದ ಟೈಮಿಂಗ್ ಆಫ್ ಯುವರ್ ಲೈಫ್. ಲೈಫ್ ಇಸ್ ನಾಟ್ ಅಬೌಟ್ ಮಿಸ್ಡ್ ಚಾನ್ಸ್, ಇಟ್ಸ್ ಅಬೌಟ್ ಅ ರೈಟ್ ಟೈಮ್ ಆ್ಯಂಡ್ ಅ ರೈಟ್ ಬ್ಲೆಸ್ಸಿಂಗ್. ಎಲ್ಲವೂ ಸಮಯಕ್ಕೆ ಸರಿಯಾಗಿ ಆಗುತ್ತೆ. ಗಾಡ್ ನೋಸ್ ವಾಟ್ ಬೆಸ್ಟ್ ಫಾರ್ ಅಸ್ ಅಂತ. ಇವತ್ತಿನ ರೆಸಿಪಿ ಓಟ್ಸ್ ಪೀನಟ್ ಸ್ಮೂತಿ ಜೊತೆಗೆ ಸ್ವಲ್ಪ ಟಾಪಿಂಗ್ಸ್ ಆ್ಯಡ್ ಮಾಡಿ ಮತ್ತೆ ಡಿಫ್ರೆಂಟಾಗಿ ಪುಳಿಯೋಗರೆ ಟ್ರೈ ಮಾಡಿದ್ದೀನಿ. ರೆಸಿಪಿ ಇಷ್ಟ ಅನ್ಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲಾಗಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.